टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉದ್ಯಮಿ ರಾಬರ್ಟ್ ವಾದ್ರಾ ವಿರುದ್ಧ ಭೂ ಅವ್ಯವಹಾರ ಆರೋಪ ಕೇಳಿ ಬಂದಿದೆ. ಇಡಿಯಿಂದ ಸಂಸದೆ ಪ್ರಿಯಾಂಕಾ ಪತಿ ವಾದ್ರಾ ವಿಚಾರಣೆ ಮುಕ್ತಾಯವಾಗಿದೆ. 2ನೇ ದಿನದ ವಿಚಾರಣೆ ಮುಗಿಸಿ ದೆಹಲಿ ಇಡಿ ಕಚೇರಿಯಿಂದ ವಾಪಸ್ ಆಗಿದ್ದಾರೆ. ಇವತ್ತು ಕೂಡ ವಿಚಾರಣೆಗೆ ಆಗಮಿಸುವಂತೆ ರಾಬರ್ಟ್ ವಾದ್ರಾಗೆ ಸೂಚನೆ ನೀಡಲಾಗಿದೆ. ಗಲಭೆ ಪೀಡಿತ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಕೆಲವೆಡೆ ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಆರಂಭವಾದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ನಂತರ ಶಾಲೆಗಳು ಬಂದ್ ಆಗಿದ್ದವು. ಆದರೆ ಈಗ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇರೋದ್ರಿಂದ ಶಾಲೆಗಳನ್ನು ಪುನರಾರಂಭಿಸಲಾಗಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಚಲಿಸುವ ರೈಲುಗಳಲ್ಲಿ ಎಟಿಎಂ ಅಳವಡಿಸಲಾಗಿದೆ. ಮಹಾರಾಷ್ಟ್ರದ ಕೇಂದ್ರೀಯ ರೈಲು ವಿಭಾಗದ ಮನ್ಮಾಡ್ ಸಿಎಸ್ಎಂಟಿ ಪಂಚವಟಿ ಎಕ್ಸ್‌ಪ್ರೆಸ್‌ನಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಎಟಿಎಂ ಅನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಇದರ ಟ್ರಯಲ್ ರನ್ ಯಶಸ್ವಿಯಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ರೈಲುಗಳಲ್ಲೂ ಎಟಿಎಂ ಅಳವಡಿಸುವುದಕ್ಕೆ ಚಿಂತನೆ ನಡೆದಿದೆ. ಉತ್ತರಾಖಂಡ್ನ ಉತ್ತರಕಾಶಿಯ ಸುರಂಗ ಮಾರ್ಗ ಇನ್ನೇನು ಕೆಲವೇ ದಿನಗಳಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ತೆರೆಯಲಿದೆ. ಇದುವರೆಗೂ ನಡೆದ ಸುರಂಗ ಮಾರ್ಗ ಕಾರ್ಯಗಳು ಪೂರ್ಣಗೊಂಡಿವೆ. ಹೀಗಾಗಿ ಈ ಸಂಬಂಧ ಈ ಸುರಂಗ ಮಾರ್ಗದ ಸುರಕ್ಷತೆ ಕುರಿತು ನಡೆದ ಟ್ರಯಲ್ಸ್ ಕೂಡ ಯಶಸ್ವಿಯಾಗಿದೆ. ಈಗ ಸ್ವತಃ ಸಿಎಂ ಧಾಮಿ ಕೂಡ ಪರಿಶೀಲನೆ ನಡೆಸಿ ಸುರಕ್ಷತೆಯ ಬಗ್ಗೆ ಖಾತರಿಪಡಿಸಿಕೊಂಡಿದ್ದಾರೆ. ಹಿಂದೂಗಳ ಪಾಲಿಗೆ ಪವಿತ್ರ ಎಂದೇ ಭಾವಿಸಿರುವ ವಾರಣಾಸಿಯಲ್ಲಿ ಈಗ ವೇಶ್ಯಾವಾಟಿಕೆ ಜಾಲ ಪತ್ತೆಯಾಗಿದೆ. ವಾರಣಾಸಿಯ ಕಾಶಿ ವಿಭಾಗದ ಡಿಸಿಪಿ ನೇತೃತ್ವದ ತಂಡ ದಿಢೀರಂತ ದಾಳಿ ನಡೆಸಿ ದಾಳಿಯಲ್ಲಿ ಈ ಜಾಲದ ಅಡ್ಡಿಯನ್ನ ಪತ್ತೆ ಹಚ್ಚಲಾಗಿದೆ. ಈ ವೇಶ್ಯಾವಾಟಿಕೆ ಜಾಲ ತನ್ನ ಕೃತ್ಯಕ್ಕೆ ಅಪ್ರಾಪ್ತ ಬಾಲಕಿಯರನ್ನ ಬಳಸಿಕೊಳ್ತಾ ಇರುವ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಈ ರೇಡ್ ನಡೆದಿದೆ. ತಮಿಳುನಾಡಿನ ರಾಮೇಶ್ವರಂನ ಕರಾವಳಿಯಲ್ಲಿ ಮೀನುಗಾರಿಕೆ ನಿಷೇಧಿಸಲಾಗಿದೆ. ಇದರ ಪರಿಣಾಮ ಸುಮಾರು 2,000 ಮೀನುಗಾರಿಕೆ ಬೋಟ್ಗಳು ಈಗ ಕೆಲಸ ಇಲ್ಲದೆ ದಡದಲ್ಲಿ ನಿಂತಿವೆ. ರಾಮೇಶ್ವರಂನ ಕರಾವಳಿಯಲ್ಲಿ ಪ್ರತಿ ವರ್ಷ ಈ ಸಮಯದಲ್ಲಿ 2 ತಿಂಗಳು ಮೀನುಗಾರಿಕೆಯನ್ನ ಬಂದ್ ಮಾಡಲಾಗುತ್ತೆ. ಇದು ಈಗ ಈ ಭಾಗದಲ್ಲಿ ಒಂದು ಸಂಪ್ರದಾಯವೇ ಆಗಿದೆ.